ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ರೀಸೆಂಟಾಗಿ ಗೌರ್ಮೆಂಟ್ ಆಫ್ ಕರ್ನಾಟಕ ಪಿ ಯು ಸಿ ಬೋರ್ಡ್ ವತಿಯಿಂದ 2025-26ಗೆ ಮಾಡಲ್ ಕ್ವಶನ್ ಪೇಪರ್ಗಳನ್ನು ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಮ್ಮ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳು ಕಾಮರ್ಸು, ಸ್ಟ್ಯಾಟಿಸ್ಟಿಕ್ಸ್ ತೆಗೆದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2 ಹಾಗೂ ಮಾಡಲ್ ಕ್ವಶನ್ ಪೇಪರ್ 3 ಈ 3 ಕ್ವಶನ್ ಪೇಪರುಗಳನ್ನು ಇದೇ ಒಂದು ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಮುಂದುವರಿಯಲಿ. ವಿದ್ಯಾರ್ಥಿಗಳೇ, ಶ್ರಮಿಸಬೇಕು. ಇದರ ಕೀ ಆನ್ಸರ್ ಅಪ್ಲೋಡ್ ಮಾಡಲಿಕ್ಕೆ ನಮಗೆ ಸಮಯವಿಲ್ಲ. ಆದರೆ ಇಂಗ್ಲೀಷಿನ ಮಾಡಲ್ ಕ್ವಶನ್ ಪೇಪರ್ 1 ಈಗಾಗಲೇ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಸಮಯ ಸಿಕ್ಕರೆ ನಿಮ್ಮ ಸ್ಟ್ಯಾಟಿಸ್ಟಿಕ್ಸಿನ ಮಾಡಲ್ ಕ್ವಶನ್ ಪೇಪರ್ 1, 2, 3 ಕೂಡ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿ ಕೊಡುತ್ತೇನೆ. ಏನಾದರೂ ನಿಮ್ಮ ಕಾಲೇಜಲ್ಲಿ ಈ ಒಂದು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿಸಿ ಎಲ್ಲ ಪ್ರಿಪ್ರೇಷನ್ ಮಾಡಿಸಿದರೆ ದಯವಿಟ್ಟು ನಮ್ಮ ಒಂದು ಮೇಲ್ ಐಡಿಗೆ ನಿಮ್ಮ ಒಂದು ಮಾಡಲ್ ಕ್ವಶನ್ ಪೇಪರು 1, 2, 3 ಈ 3ರ ಕೀ ಆನ್ಸರ್ ರೆಡಿ ಮಾಡ್ಕೊಂಡಿದ್ದಿದ್ದರೆ ದಯವಿಟ್ಟು ನಮಗೆ ಕಳುಹಿಸಿಕೊಡಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಈ ಮಾಡಲ್ ಕ್ವಶನ್ ಪೇಪರ್ 1, 2, 3 ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಬೇಕು ಅಂತಲೂ ಕೂಡ ನಾನು ನಿಮಗೆ ತಿಳಿಸಿ ಕೊಡ್ತೇನೆ. ಜೊತೆಗೆ ಇದರ ಒಂದು ಬ್ಲೂ ಪ್ರಿಂಟ್ ಕೂಡ ನಾವು ಈಗಾಗಲೇ ನಿಮಗೆ ಅಪ್ಲೋಡ್ ಮಾಡಿ 2 ದಿನಗಳ ಹಿಂದೆ ಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳೇ, ಮೊದಲು ಆ ಬ್ಲೂ ಪ್ರಿಂಟನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಪ್ರತಿಯೊಂದು ವಿಡಿಯೋದ ಕೆಳಗಡೆ ನಾನು ಬ್ಲೂ ಪ್ರಿಂಟು ಯಾವ ಸಬ್ಜೆಕ್ಟಿನ ಬ್ಲೂ ಪ್ರಿಂಟ್ ಅಪ್ಲೋಡ್ ಮಾಡಿದ್ದೀನೋ ಆ ಒಂದು ಬ್ಲೂ ಪ್ರಿಂಟ್ ಕಾಮರ್ಸ್ ಅಂತ ಇದೆ ಅಲ್ವಾ, ಅದರಲ್ಲಿ ಆಲ್ ಸಬ್ಜೆಕ್ಟ್ಸ್ ಇನ್ 1 ಅಂತ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಇದೆ. ಅಲ್ಲಿ ಬ್ಲೂ ಪ್ರಿಂಟು ತಾವುಗಳು ಹೋಗಿ ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ವಿದ್ಯಾರ್ಥಿಗಳೇ, ಯಾವುದೇ ಕಾರಣಕ್ಕೂ ತಾವುಗಳು ಇದನ್ನು ಈಸಿಯಾಗಿ ತಗೋಬೇಡಿ. ದಯವಿಟ್ಟು ಸಮಯ ಬಹಳ ಕಡಿಮೆ ಇದೆ. ಅಷ್ಟರಲ್ಲಿಯೇ ತಾವುಗಳು ಎಲ್ಲ ನಿಮ್ಮ ಆ್ಯಕ್ಟಿವಿಟೀಸ್ಗಳನ್ನು ಮುಗಿಸ್ಕೊಂಡು ಈ 3 ಮಾಡಲ್ ಕ್ವಶನ್ ಪೇಪರು ಜೊತೆಗೆ ಆ ಒಂದು ಬ್ಲೂ ಪ್ರಿಂಟನ್ನು ಮೊದಲು ಪ್ರಿಂಟೌಟ್ ತೆಗೆದುಕೊಳ್ಳಿ. ಇದು ನಿಮ್ಮ ಮೊದಲ ಕರ್ತವ್ಯ. ಫಸ್ಟ್ ಡ್ಯೂಟಿ ಏನು ಇವತ್ತಿನಿಂದ ಅಂತ ಹೇಳಿದರೆ, ಮೊದಲು ಈ 3 ಮಾಡಲ್ ಕ್ವಶನ್ ಪೇಪರನ್ನು ಹೋಗಿ ಜೆರಾಕ್ಸ್ ಅಂಗಡಿಯಲ್ಲೋ ಅಥವಾ ಸೈಬರ್ ಇದರಲ್ಲೋ ಹೋಗಿಬಿಟ್ಟು ತಾವುಗಳು ಇದರ ಪ್ರಿಂಟೌಟನ್ನು ತೆಗೆದುಕೊಳ್ಳಿ. 3 ಆಯಿತಾ. 3 ಮಾಡಲ್ ಕ್ವಶನ್ ಪೇಪರು ಜೊತೆಗೆ ಒಂದು ಬ್ಲೂ ಪ್ರಿಂಟೌಟ್ ತೆಗೆದುಕೊಂಡು ಏನು ಮಾಡಬೇಕು ತಾವುಗಳು ಆಯಿತಾ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಪ್ರಿಪ್ರೇಷನನ್ನು ನಡೆಸಬೇಕಾಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಮುಂದುವರಿಯಲಿ. ಇನ್ನೊಂದು ಮುಖ್ಯವಾದ ವಿಷಯ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರಿಗೆಲ್ಲ ಏನಾದರೂ ಡೌಟ್ ಇದ್ದರೆ ಇಂಗ್ಲೀಷಲ್ಲಿ ದಯವಿಟ್ಟು ಸಂಕೋಚ ಪಡದೆ ABCD ಕಲಿಸ್ಕೊಡ್ತೀನಿ. ಆದರೆ ಯಾರೂ ಕೂಡ ಕಡಿಮೆ ಅಂಕಗಳನ್ನು ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ ಇಂಗ್ಲೀಷಲ್ಲಿ ತೆಗೆಯಬೇಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮ್ಮ ಯೂನಿಟ್ ಟೆಸ್ಟು, ನಿಮ್ಮ ಪ್ರಿಪೇಟ್ರಿ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬೇಕಾಗಿರುವ ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಅದನ್ನು ಉಪಯೋಗಿಸಿಕೊಳ್ಳಿ. ಈಗಾಗಲೇ ನಾವು ನಿಮ್ಮ ಮುಂದಿನ ಭಾಗ ಆಗಿರುವಂತಹ ಆಯಿತಾ ದಿ ಗಾರ್ಡನರ್ ಆದಮೇಲೆ ಅಲ್ಲಿವರೆಗೂ ನಿಮಗೆ ಕ್ವಶನ್ ಆನ್ಸರ್ಸ್ಗಳನ್ನು ಅಪ್ಲೋಡ್ ಮಾಡಿಕೊಟ್ಟಿದ್ವಿ. ಮುಂದಿನ ನೆಕ್ಸ್ಟ್ ಚಾಪ್ಟರ್ಸಿಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ಗಳನ್ನು ಈಗಾಗಲೇ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಮುಂದಿನ ವಾರದಿಂದ ಅಂದರೆ ಕಮ್ಮಿಂಗ್ ಮಂಡೇ ಅವತ್ತಿನಿಂದ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ದಿನ ಒಂದು ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಡುತ್ತೇವೆ. ದಯವಿಟ್ಟು ಯಾರೆಲ್ಲ ನಮಗೆ ಸ್ಟ್ಯಾಟಿಸ್ಟಿಕ್ಸಿನ ಏನಂತೀರ ಕ್ವಶನ್ ಪೇಪರ್ ಕಳಿಸ್ಕೊಟ್ಟಿಲ್ವೋ ಮಿಡ್ ಟರ್ಮಿನ ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟು. ನೋಡಿ ವಿದ್ಯಾರ್ಥಿಗಳೇ, ಈ 3 ಮಾಡಲ್ ಕ್ವಶನ್ ಪೇಪರು ಬ್ಲೂ ಪ್ರಿಂಟು ಡೌನ್ಲೋಡ್ ಮಾಡಿಕೊಳ್ಳಿ. ಯಾವ ರೀತಿಯಾಗಿ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಏನು ಮಾಡಲ್ ಕ್ವಶನ್ ಪೇಪರ್ 1 ಫ್ರೀ PDF ಅಂತ ಹಾಕಿ ಒಂದು ಲಿಂಕು, ಮಾಡಲ್ ಕ್ವಶನ್ ಪೇಪರ್ 2 ಫ್ರೀ PDF ಅಂತ ಹಾಕಿ ಒಂದು ಲಿಂಕು, ಮಾಡಲ್ ಕ್ವಶನ್ ಪೇಪರ್ 3 ಫ್ರೀ PDF ಅಂತ ಹಾಕಿ ಒಂದು ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪೇಸ್ಟ್ ಮಾಡಿರ್ತೇನೆ. ಯಾರಿಗೆಲ್ಲ ಡೌನ್ಲೋಡ್ ಮಾಡಿದ್ದು ಗೊತ್ತಿಲ್ವೋ ಅಂಥ ವಿದ್ಯಾರ್ಥಿಗಳೇ, ಟೈಟಲ್ ಇರುತ್ತಲ್ವ ಕೆಳಗಡೆ, ಟೈಟಲ್ ಲಾಸ್ಟಿಗೆ ಮೋರ್ ಅಂತ ಆಪ್ಷನ್ ಇರುತ್ತೆ. ಮೋರಿನ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಫ್ರೀ ಡೌನ್ಲೋಡ್ ಅಂತ ಆಪ್ಷನ್ನೇ ಸಿಕ್ಬಿಡುತ್ತೆ. ಅದನ್ನೇ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಕರೆಯೋದು. ಅರ್ಥ ಆಗುತ್ತಲ್ವ? ಅದರ ಕೆಳಗಡೆ ನಿಮಗೆ 3 ಲಿಂಕು ಕೂಡ ಸಿಗುತ್ತೆ. ಉಚಿತವಾಗಿ ತಾವುಗಳು PDF ಕಾಪಿ ನಿಮ್ಮ ಮೊಬೈಲಲ್ಲೇ ಸೇವ್ ಆಗುತ್ತೆ. ಸೇವ್ ಆದದ್ದನ್ನು ನಾವು ಸಾಫ್ಟ್ ಕಾಪಿ ಅಂತ ಕರಿತೀವಿ. ಸಾಫ್ಟ್ ಕಾಪಿಯಿಂದ ಏನು ಉಪಯೋಗವಿಲ್ಲ. ದಯವಿಟ್ಟು ಅದನ್ನು ಪ್ರಿಂಟೌಟ್ ತಗೊಂಡು ಹಾರ್ಡ್ ಕಾಪಿ ಮಾಡ್ಕೊಂಡು ಒಂದು ಫೈಲ್ ಮಾಡ್ಕೊಂಡು ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಜೊತೆಗೆ ಯೂನಿಟ್ ಟೆಸ್ಟು ಪ್ರಾರಂಭ ಆಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ. ಅದಕ್ಕೆ ಸಿದ್ಧತೆಯನ್ನು ನಡೆಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.